ಇದು ವಿಷಯ ನಡೆದಿತ್ತು. ದಾಸಿಮಯ್ಯನವರ ತಂದೆ ತಾಯಿಗಳು ಮಗನಾಗಿರ್ತಕ್ಕಂಥ ದಾಸಿಮಯ್ಯನವರನ್ನು ಗುರುವಿನ ಹತ್ತಿರ ತಂದು ಬಿಟ್ಟಿದ್ದಾರೆ. ಗುರು ಯಾರು ನೆನಪೈತೆ? कौन सांगते? हाथ वर करा. और ಶಿವಯೋಗಿ ಶಂಕರಾಚಾರ್ಯ ಅಲ್ಯಾಕೆ ಬರ್ತಾನ್ರಿ? ಚಂದ್ರಗುಂಡ ಶಿವಾಚಾರ್ಯ ಶ್ರೀಶೈಲದ 4ನೆಯ ಪೀಠಾಧಿಪತಿ ಚಂದ್ರಗುಂಡ ಶಿವಾಚಾರ್ಯರು ದಾಸಮಯ್ಯನ ಗುರುಗಳು. ನೆನಪಿಟ್ಕೋಬೇಕು ನೀವು. ಅಂದರೆ 1 ಮಾರ್ಕ್ಸ್ದಾಗ ಅರ್ಧ ಮಾರ್ಕ್ ಕಟ್. ಶಿವಾಚಾರ್ಯ ಅಂತ ಹೇಳಿರಲ್ಲ, ಶಂಕರಾಚಾರ್ಯರು ಶಿವಾಚಾರ್ಯ ಒಂದು ಶ್ರೀಶೈಲ ಆಗಿನ ವಿದ್ಯಾಕೇಂದ್ರ ಆಗಿತ್ತು. ಬಹಳ ಅಲ್ಲಿ ಆಂಧ್ರ ನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ದಾಸಿಮಯ್ಯನವರಿಗೆ ಕನ್ನಡ, ಸಂಸ್ಕೃತ, ತೆಲುಗು ಸಹ ಕಲಿತರು. 3 ಭಾಷೆ ಪ್ರವೀಣರು. ಸೌಂಡ್ ಯಾಕೋ ಸರಿ ಇಲ್ಲ ಇವತ್ತು. 3 ಭಾಷೆಯನ್ನು ಅವರಿಗೆ ಬರ್ತಿತ್ತು ಹೆಚ್ಚು ಮಾಡಿ. ಅದು ಯಾಕೋ ಡಿಸ್ಟರ್ಬೆನ್ಸ್ ಅನ್ಸತ್ತೆ ನಿಮ್ಗೆ. ದಾಸಿಮಯ್ಯನವರಿಗೆ 3 ಭಾಷೆಯನ್ನು, ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಭಾಷೆ, ಈ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಗುರುವಿನ ಮಾರ್ಗದರ್ಶನದಲ್ಲಿ अंग आप्त स्थान सद्भाव सेवेಗಳು 3 प्रकारचे सेवे म्हणून तुम्हाला सांगितले आहे काल. ಒಂದು अंग सेवा, दुसरा आप्त सेवा, तिसरा सद्भाव सेवा म्हणून 3 प्रकारचे सेवा आहे. ಗೊತ್ತಾಯ್ತಲ್ಲ? 3 ಸೇವೆಗಳನ್ನು ಮಾಡುವುದರ ಮೂಲಕ ಗುರುವಿನ ಕೃಪೆಯನ್ನು ಪಡಿಬೇಕು. ಯಾಕಂದರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು. ಹುಟ್ಟು ಅರಿತು ಹೋಯಿತು ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ವಚನ ಅರ್ಥ ಮಾಡ್ಕೋಬೇಕು ನೀವು. ಗುರು ಕರುಣೆಯನ್ನ ಮಾಡಿದ್ರ ಭವ ದುಃಖ, ಭವ ಕೆಟ್ಟಿತ್ತು, ಭವ ದುಃಖವನ್ನು, ಭವ ಅಂತಂದ್ರೆ ಪ್ರಪಂಚ, ಭವ ಅಂದ್ರೆ ಹುಟ್ಟು ಸಾವು, ಭವ ಮಾಡ್ಲೇತ ಜನನ ಮರಣ, ಜನನ ಮರಣಗಳ ದುಃಖವನ್ನು ನಾಶ ಆಗ್ತದಂತ ಗುರು ಕರುಣೆ ತೋರಿದ್ರ. ಹೆಂಡತಿ ಕರುಣೆ ತೋರಿದ್ರೆ 2 ರೊಟ್ಟಿ ಸಿಗ್ತವ. ಗಂಡದ ಕರುಣೆ ತೋರು 100 ರೂಪಾಯಿ, 1000 ರೂಪಾಯಿ ಸಿಗಬಹುದು. ಮಕ್ಕಳು ಕರುಣೆ ತೋರಿದ್ರೆ ಸಾಯತನ ಚೆಂದ ನೋಡ್ಕೋಬಹುದು. ಗುರು ಕರುಣೆಯನ್ನು ತೋರಿದ್ರೆ ಏನು? ಜನನ ಮರಣಗಳ ನಾಶ ಮಾಡ್ತಾರೆ. ಜನನ ಮರಣ ನಾಶ ಆಗ್ತವೆ. ಅದಕ್ಕೆ ಭವಗೆಟ್ಟನು ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟು ಅರಿತು ಹೋಯಿತು. ಹುಟ್ಟು ಸಾವುಗಳು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನೆ ಈಹ ಸಂಸಾರೇ ಕಲು ದುಸ್ತಾರೆ ಹೇಳಿದರು ಶಂಕರಾಚಾರ್ಯರು. ಗುರು ಕರುಣೆಯನ್ನ ಮಾಡೋದ್ರ ಮೂಲಕ ಅವನ ಅಂತಃಕರಣವನ್ನ, ಅವನ ಹೃದಯವನ್ನ ಸ್ವಚ್ಛ ಮಾಡಿ ತೊಳೆಯುವಂಥದ್ದು ಕೆಲಸ ಆಗ್ತದೆ. ಅದಕ್ಕೆ ಗುರುವಚನವೇ ಶ್ರುತಿ, ಗುರುವಚನವೇ ಶ್ರುತಿ ಸ್ಮೃತಿ, ಗುರುವಚನವೇ ಸಕಲ ವೇದ ಆಗಮಗಳು ಅಂತ ಹೇಳಿದರು. ಗುರುವಚನವೇ ಸಕಲ ವೇದ ಆಗಮಗಳು. ಅದಕ್ಕೆ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ವಚನವನ್ನ ಪಾಲಿಸಿದಾಗ ಮುಕ್ತಿ ಆಗ್ತದಂದ್ರೆ ನರರಿಗೆ ಮುಕ್ತಿ ಅಂತ ಹೇಳಿದರು. ಆದರೆ ನಾನು ಹೇಳ್ತೀನಿ, ಯಾರು ಗುರುವಿನ ಶಿಷ್ಯರಾಗ್ತಾರೋ, ಯಾರು ಗುರುವಿನ ಮಕ್ಕಳಾಗ್ತಾರೋ ಅವರಿಗೆ ಮುಕ್ತಿ ಆಗ್ತದ ವಿನ ಕೇಳಲಾರದ್ರೆ ಎಲ್ಲ ನರರಿಗೆ ಹೆಂಗೆ ಮುಕ್ತಿ ಆಗ್ತದೆ? ಆಗಲ್ಲ. ಆಗ್ತದನ್ರಿ ಬಸವಣ್ಣ? ಯಾರು ಗುರುವಿನ ಮಾತನ್ನ ಪಾಲಿಸಿ ಆಚರಿಸಿ
ಒಳಪಡಿಸ್ಕೊಳ್ಬೇಕು. ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮಚಾರನೂ ಆಗಿರಬೇಕು, ನಡವಳಿಕೆನೂ ಆಗಿರಬೇಕು. ಕೇವಲ ಗುರುವಿನ ಮಾತನ್ನು ಕೇಳಿದ್ರೆ ಆಗಂಗಿಲ್ಲ. ನಾ ಹೇಳಿದೆ ನಿನ್ನೆ ಒಂಚೂರು, ಈ ದಂಡೆಯಿಂದ, ಸಂಸಾರದ ದಂಡೆಯಿಂದ ಆ ದಂಡೆಗೆ ಹೋಗಬೇಕು. ಈ ದಂಡೆ ಸಂಸಾರದ ಈ ದಂಡೆ, ಪಾರಮಾರ್ಥದ ಮುಕ್ತಿಯ ಆ ದಂಡೆ ಇದೆ. ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕಾದ್ರೆ ಗುರುಗಳು ಹೇಳಿರ್ತಾರೆ ಅಂಬಿಗನಿಗೆ ಹಿಡ್ಕೋಬೇಕಂತ. ಅಂಬಿಗನ ಜೊತೆಗೆ ಮಾತಾಡಿ ಅಂಬಿಗನ ಜೊತೆಗೆ ಸಂಪರ್ಕ ಹೊಂದಿ ಬುಟ್ಟಿ ಒಳಗೆ ಟೋಕರಿ ಮಧ್ಯೆ ಬಸ್ಲೇತಾರೆ. ಅಂಬಿಗ ಆ ಕಡೆ ದಾಟಿಸ್ತಾನೆ. ಹೌದಲ್ಲ? ಈ ದಂಡಿಂದ ಆ ದಂಡಿಗೆ ದಾಟಿಸೋ ಕೆಲಸ ಅಂಬಿಗ. ಗುರು ಹೇಳಿದ್ರು, ಆದರೆ ಕೆಲಸ ಯಾರು ಮಾಡಬೇಕು? ಕೇಳೋದಷ್ಟೇ ಹೇಳೋದಲ್ಲ, ಕೆಲಸ ಮಾಡಬೇಕಲ್ಲ. ಅದಕ್ಕೆ ಮುಂದೆ ನಿಜಗೊಂಡು ಸುಮ್ಮನೆ ಇರಲಿಲ್ಲ. ನಿಂದಿಸಿ ನುಡಿಯದರಾರನು ಮನಸ್ಸಿಗೆ ಬಂದಂತೆ ನಡೆಯಿದಿರು ಇಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ಬಸವಣ್ಣ ಅದಕ್ಕೆ ಮಾತನ್ನ, 7 ಮಾತನ್ನ ಕಲಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಬಹಿರಂಗ ಶುದ್ಧಿ ಆದಾಗ ಮಾತ್ರ ಗುರುವಿನ ಆಶೀರ್ವಾದ ಆಗ್ತದ. ದೇವರು ಆಶೀರ್ವಾದ ಮಾಡ್ತಾನೆ. ಗುರು ಆಶೀರ್ವಾದ, ದೇವರ ಆಶೀರ್ವಾದ, ಜ್ಞಾನದ ಆಶೀರ್ವಾದ ಹೇಳಿದೆ ನಾನು. ಎಲ್ಲ ಆಶೀರ್ವಾದ ಆಗಬೇಕಾಗಿತ್ತು. ಗುರು ಹೇಳಿದ್ರು, ಗುರುವಿನ ವಚನ ಕೇಳಿದಾಗ ಮುಕ್ತಿ ಆಗ್ತಂತ ಹೇಳಿದ್ಕೂಡಲೇ ಹೇಳೋದಷ್ಟೆಲ್ಲ ಆಚರಿಸಬೇಕಾಗ್ತದೆ. ಹಾಗಿಲ್ಲಿ ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕಾಗಿತ್ತಂದ್ರೆ ವಿಚಾರ ಮಾಡ್ರಿ. ಬಂಧನ ಮಾಯಾ ಪ್ರಪಂಚ ಬಿಟ್ಟಿತ್ತು ಅಂತ ವಾಕ್ಯದಲ್ಲಿ. ಅಂಬಿಗ ಮನೆಗೆ ತನ್ನ ಕೆಲಸ ಆದಮೇಲೆ ಮನೆಗೆ ಹೋಗಬೇಕಾಗಿತ್ತಂದ್ರೆ ಹರಿಗೋಲ ಬುಟ್ಟಿ ಮತ್ತು ಒಂದು ಇಲ್ಲಿ ಮಳೆ ಹೊಡೆದಿರ್ತಾನೆ. ಮಳೆಗೆ ಹೊಡೆದು ಬುಟ್ಟಿ ದಾರ ಕಟ್ಟಿ ಹೋಗಿರ್ತಾನೆ. ವಿಚಾರ ನಾನು ನೋಡಿಲ್ಲ, ಹಿರಿಯರು ಹೇಳಿದ್ದು ಕೆಲವು ನೋಡ್ಬೋದು. ನೋಡಿ ಕೆಲರ ಮಾತನಾಡಿ ಕೆಲರ ಮುಟ್ಟಿ ಕೆಲರಂ ಅಂತ ಹೇಳಿದ್ದಾರೆ. ಸರ್ವರೋಡು ಒಂದೊಂದು ನುಡಿಗಲಿತ್ತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಅಲ್ಲಿ ಬುಟ್ಟಿ ಕಟ್ಟಿ ಹೋಗಿದ್ದಾನೆ ಅಂಬಿಗ. 4 ಜನ ಹುಡುಗರು ಮಸ್ತ್ ಮಜಾ ಮಾಡಿ ಆನಂದ ಆಗಿ, ಒಂದಿಷ್ಟೆಲ್ಲ ಆನಂದ ಅಂತ ಗೊತ್ತಾಗ್ತದೆ, ಮಸ್ತ್ ಮಜಾ ಮಾಡಿ ಆನಂದ ಮಾಡಿ ಹೋಗ್ಯಾರ. ಈ ಊರಿಗೆ ಬಂದರೆ ಆ ಊರಿಗೆ ಹೋಗ್ಬೇಕಾಗ್ಯದ. ನಿನ್ನ ಆಟದ್ರಲ್ಲ ಏನು ಚಟ ನನ್ನ ಒಳಗೆ ಹಾಡಾದಾಗ ಐತದೆ. ಮದುವೆಗಂತ ಬರ್ತಾರೆ, ಇಡೀ ಊರು ತಿರುಗುತ್ತಾರೆ. ಹಂಗೆ ಆಗ್ತದೆ. ಅಕ್ಕಿ ಕಾಳ ಹಾಕೋದ್ಬಿಟ್ಟು ಸಿನಿಮಾ ನಾಟಕ ನೋಡ್ತಾರೆ. ಎದಕ್ಕೆ ಬಂದಿರ್ತಾರೆ? ಮಸ್ತ್ ಮಜಾ ಮಾಡಿ 4 ಮಂದಿ ಹುಡುಗರು ಗೆಳೆಯರು ಬಂದಿದ್ರು. ಊರಿಗೆ ಬಂದಿದ್ರು, ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕು ಊರಿಗೆ. ಅವರು ಡಬಲ್ ಆಗಿದ್ರು, ಸಿಂಗಲ್ ಆಗಿ ಬಂದಿದ್ರು, ಡಬಲ್ ಆಗಿ ಹೋಗಿದ್ರು ಅವರು. ನೋಡ್ರಿ, ದೋಣಿ ಅಂಬಿಗನಗೋಸ್ಕರ ಯಾಕೆ ಕಾಯಬೇಕು? ಬೆಳದಿಂಗಳಿತ್ತು, ಊರಿಗೆ ಹೋಗಬೇಕು, ಜಾತ್ರೆ ಮುಗಿದ ಊರಿಗೆ ಹೋಗ್ಬೇಕಂತ ಬುಟ್ಟ್ಯಾಗ ಕೂತಾರ. ಹುಟ್ಟು ಅಲ್ಲೇ ಇತ್ತು, ಬುಟ್ಟಿನ ಅಲ್ಲೇ ಇತ್ತು. 4 ಜನ ಆನಂದ ಒಳಗೆ ಅಂಬಿಗನಿಗೋಸ್ಕರ ಯಾಕೆ ಕೈಯನ್ನು ನಾವೇ ಹುಟ್ಟು ಹೊಡ್ಕೊಂಡು ಹೋಗೋಣ ಅಂತಾರೆ. ಹುಟ್ಟು ಹಾಕೋಣಂತ ಹೊಡ್ಯಾಕೆ ಶುರು ಮಾಡ್ತಾರೆ. ಹುಟ್ಟು 4 ಮಂದಿ ಕೂತಾರ, ಆನಂದ ಒಳಗೆ ಹುಟ್ಟು ಹಾಕ್ತಾನೆ ಇರ್ತಾರೆ. ಬೆಳದಿಂಗಳ ಬೆಳಕಿನಾಗ ಜಲಗಳ ತರಂಗಗಳು ಬುಟ್ಟಿ ಮುಂದಕ್ಕೆ ಹೋದಂಗೆ ಅನ್ಸಗತ್ತದ. ಜಲ ತರಂಗ ಇರ್ತೈತಲ್ಲ, ಬೆಳದಿಂಗಳು ತರಂಗಗಳು ಮುಂದಕ್ಕೆ ನಡೆದೇವಿ. ಇವನೊಂದು ತಾಸು ಹಾಕದ, ಅವನೊಂದು ತಾಸು ಹಾಕಿದ್ರೆ ಬೆಳಗಿನೇ ಆಯಿತು. ಬೆಳಗ್ಗೆ ಆಯ್ತು. ನೋಡ್ತಾರ, ಅವ್ರು ಎಲ್ಲಿದ್ರು ಅಲ್ಲೇ ಇದ್ದಾರೆ. ಅಲ್ಲೇ. ಯಾಕಂದ್ರೆ ಮಾಯಾಬಂಧನವನ್ನು ಹಗ್ಗ ಕಟ್ಟಿತ್ತು ಅಲ್ಲಿ, ಮೋಹದ ಹಗ್ಗ. ಯಾವಾಗ ಅಂಬಿಗ ಬಂದದ ಹಗ್ಗ ಬಿಚ್ಚಿ ಹುಟ್ಟು ಹಾಕ್ತಾನೋ ಆಗ ಮುಂದಕ್ಕೆ ಹೋಗ್ತದೆ. ಹಾಗೆ ವಿಚಾರ ಮಾಡಬೇಕು. ನಾವು ಬುಟ್ಟಿನ ಒಳಗೆ ಕೂತೇವೆ ಅಂತಂದ್ರೆ ದೇವರ ಧ್ಯಾನ, ಪರಮಾತ್ಮನ ಧ್ಯಾನ ಮಾಡಬೇಕು ಅನ್ನೋ ಹುಟ್ಟನ್ನು ಹಾಕಕ್ಕೆ ಹೇಳಿದ್ರಿ ನೀವು. ನಿನ್ನ ಚಪ್ಪಲ್ ಹೊಡೆದ್ರಿ, ಈ ದಂಡೆಗೆ ಆ ದಂಡಿಗೆ ಹೋಗ್ಬೇಕಾದ್ರೆ ಮಹಾಮಂತ್ರವನ್ನು ಹುಟ್ಟನ್ನು ಹಾಕ್ಬೇಕಂತ ಹೇಳ್ದೆ. ಮಾಯಾಬಂಧನ ಬಿಡಿಸ್ಕೊಂಡಾಗ ದಾಟಕ್ಕಾಗ್ತದಲ್ಲ. ನಾನು, ನಂದು, ನನ್ನ ಮನೆ, ನನ್ನ ಹೊಲ, ನನ್ನ ಬಂಗ್ಲ, ನನ್ನ ಕಾರು. ಅದಕ್ಕೆ ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು. ನೆಟ್ಟಗೆ ಗುರುಪಾದವ ಮುಟ್ಟಿ, ನೆಟ್ಟಗೆ ಅಂತ ಹೇಳಿದ್ರು.
ನೇರವಾಗಿ ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ದಾಸನ ವಚನ ಇದು. ನಾ ಹೇಳೋದ್ರಾಗ ನಿಮ್ಗೆ ಕಂಠಪಾಠ ಆಗಿರಬೇಕು. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟು ಅರಿತು ಹೋಯಿತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ಅಂದರೆ ನೆಟ್ಟಗೆ ಅನ್ನೋ ಶಬ್ದ ಹೇಳಿದ್ದಾರೆ. ಏನರ್ಥ? ವಿಜಯಪುರಕ್ಕೆ ಯಾರು ಹೋಗಿದ್ರೇನು? ಕೋನ ಗೆಲೆಕ ವಿಜಾಪುರ ಮೊದಲು ಏನಿತ್ತು, ಕುದುರೆ ಗಾಡಿಗಳು, ಜಟ್ಕಾ ಬಂಡಿ ಅಂತಾರೆ, ಟಾಂಗ ಅಂತಾರೆ. ಟಾಂಗ ನೋಡಿರಲ್ಲ ಎಲ್ಲರೂ. ಟಾಂಗ ಕುದುರೆ ಹೆಂಗಿರ್ತತಿ ಅಂತಂದ್ರೆ, ಟಾಂಗದಾಗ ಕೂತಿದ್ದೇವೆ, ಟಾಂಗ ಕುದುರೆಗೆ ಏನು ಮಾಡಿರ್ತಾರೆ, ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ. ಪಟ್ಟಿ ಕುದುರೆ ನೋಡ್ರಿ, ಯಾರು ಟಾಂಗ ಗಾಡಿಗಳಿದ್ದು ಅಂದ್ರೆ, ಅಥವಾ ಪಿಕ್ಚರ್ದಾಗ ಇದ್ದು ಅಂದ್ರೆ, ಹಳೆ ಪಿಕ್ಚರ್ದಾಗ ಟಾಂಗ ಗಾಡಿಗಳು ಇರ್ತಿದ್ದು. ಕುದುರೆಗೆ ಪಟ್ಟಿ ಕಟ್ಟಿರ್ತಾರೆ ಕಣ್ಣಿಗೆ ಯಾಕೆ ಪಟ್ಟಿ ಕಟ್ಟಿರ್ತಾರಂದ್ರೆ, ಅವನು ಈ ಏನು ಟಾಂಗದಾಗ ಕೂತಿರ್ತಾನಲ್ಲ, ಅವನಿಗೆ ಅಲ್ಲಿ ಮುಟ್ಸಲಿಕ್ಕೆ ಕರೆಕ್ಟಾಗಿ ದಾರಿ ಹಿಡ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಟಾಂಗಕ್ಕೆ ಕುದುರೆಗೆ ಪಟ್ಟಿ ಕಟ್ಟ್ಯಾರ. ಹಾಗೆ ದೇಹ ಎನ್ನುವ ಬಂಡಿ, ದೇಹ ಎನ್ನುವ ರಥ ಇದೆ ಅನ್ನುವಂಥದ್ದು ಈ ದಂಡೆಯಿಂದ ಆ ದಂಡಿಗೆ ಹೋಗ್ಬೇಕಾಗಿತ್ತಂದ್ರೆ ನಾವು ಕಣ್ಣಿಗೆ ಪಟ್ಟಿ ಕಟ್ಟಬೇಕು. ಅಂದರೆ ಅಕ್ಕ ಪಕ್ಕ ಅಂದರೆ ಸೈಡ್ ಇರ್ತಕ್ಕಂಥ ವಸ್ತುಗಳು ಕಾಣಬಾರದು. ನೇರವಾಗಿ ನೆಟ್ಟಗೆ ಗುರುಪಾದವ ಮುಟ್ಟಬೇಕಾಗಿತ್ತಂದ್ರೆ, ನೆಟ್ಟಗೆ ರಾಮಲಿಂಗನ ಪಾದವನ್ನು ಮುಟ್ಟಬೇಕಾಗಿತ್ತಂದ್ರೆ, ನೆಟ್ಟಗೆ ಚೌಡೇಶ್ವರಿ ಪಾದವನ್ನು ಮುಟ್ಟಿ ಭವವನ್ನು ನಾಶ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ನಾವು ಬರುವಾಗ, ಮನೆಯಿಂದ ಬರುವಾಗ ನೇರವಾಗಿ ನಮ್ದು ಎಲ್ಲಿರಬೇಕಂದ್ರೆ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದ ಕಡೆಗೆ ಗಮನ ಇರಬೇಕು. ದಾರ್ಯಾಗಿ ಯಾರ್ಯಾರು ಕೂತಾರೆ, ದಾರ್ಯಾಗಿ ಯಾರ್ಯಾರು ಕೂತಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ನಡೆದಾರ ಆ ಕಡೆ ಈ ಕಡೆ ನೋಡ್ಕೊತ ಹೋದ್ರೆ ಅದಾಗಲ್ಲ. ನೇರ ಅದಕ್ಕೆ ಶಬ್ದಗಳು ಬಹಳ ಚಂದ ಇರ್ತವೆ. ಹಾಗಿಲ್ಲಿ ದಾಸಿಮಯ್ಯನವರು ಎಲ್ಲ ವಚನಗಳನ್ನು ಹೇಳಿದ್ದಾರೆ ತಂದರೆ, ಅವರು ನೇರವಾಗಿ ಗುರುವಿನ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಗುರುವಿನ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಗುರುತತ್ವ ಬಗ್ಗೆ, ಗುರುವಿನ ತತ್ವವನ್ನು ತಿಳಿಸಿ, ಗುರು ಆದಮೇಲೆ ಲಿಂಗ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಎಲ್ಲವುಗಳ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಎರಡನೇದಾಗಿ ಗುರು ಆದಮೇಲೆ ಲಿಂಗ. ಯಾಕಂದ್ರೆ ನಮ್ಮ ಗುರುಗಳು ಸಿಗಂಗಿಲ್ಲ, ಜಂಗಮ ಸಿಗಂಗಿಲ್ಲ, ಅಂದರೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಆಗಲ್ಲ. ಆಗ ಎಲ್ಲ ರೂಪದಲ್ಲಿ ಲಿಂಗ ಒಂದು ತಂದುಕೊಟ್ರು ಹಿರಿಯರು. ಲಿಂಗವೇ ಸರ್ವಸ್ವ, ಲಿಂಗ ಮಧ್ಯೆ ಜಗತ್ ಸರ್ವಂ. ಲಿಂಗ ಬಿಟ್ಟರೆ ಮತ್ತೇನೇನು ಇಲ್ಲ ಜಗತ್ತಿನಾಗೆ. ಅದು ಲಿಂಗ. ಈ ಹುಡುಗ ನಿನ್ನ ಪ್ರಶ್ನೆ ಮಾಡೋದು, ಅಪ್ಪವರ ಲಿಂಗ ಬರೋಬರಿ ಇದೆ, ಲಿಂಗ ಬೇರೆ ಕಲರ್ ಮಾಡಬೇಕಾಗಿತ್ತಲ್ಲ, ಕರನ್ ಕಲರ್ ಯಾಕೆ ಮಾಡ್ಯಾನ ಅಂತ ಕೇಳ್ತಾನೆ. ಸುಮ್ಮನೆ ಕೊಡ್ಬೇಕಲ್ಲ, ಬಾರಿಕೆ ಅವನು. ಕಲರ 7 ಕಲರ್ ಅವ. ಕಾಮನ ಬಿಲ್ಲು 7 ಕಲರ್ ಇರ್ತಾವೆ, ಬಣ್ಣ 7 ಕಲರ್ ಅದಾವ. 7 ಕೂಡಿದ್ರೆ ಬೆಳ್ಳನ ಕಲರ್ ಆಗ್ತೈತಿ. ನೋಡಿರಿ ನೀವು, 7 ಕೂಡಿದ್ರೆ ಇದೆಲ್ಲ ಬೆಳಗದಲ್ಲ, ಇದು 7 ಅದಾವಂತ ತಿನ್ನಿ. ಯಾವಾಗ ಈ ಸೂರ್ಯನ ಕಿರಣದ ಜೊತೆಗೆ ನೀರಿನ ವಕ್ರೀಭವನ ಆಗ್ತದೋ ಆಗ ಸಾಲಿ ಕಲ್ತ್ರೆ ಗೊತ್ತಾಗ್ತದೆ ವಕ್ರೀಭವನ ಅಂದ್ರೆ ಏನಂತೇಳಿ. ಆ ನೀರಿನ ಸೂರ್ಯನ ಕಿರಣ ಜೊತೆಗೆ ಈ ನೀರಿನ ತುಂತುರು ಮಳೆ ಹನಿ ಬಿದ್ದಾಗ ನೀರಿನ ವಕ್ರೀಭವನ ಆಗಿ 7 ಕಲರ್ಗಳು ಕಾಣ್ತಾವೆ. ಅವ ಕೇಳ್ದ, ಏನು ಹೇಳಬೇಕಪ್ಪ, ಕರಗೆ ಹಾಕಿರ್ತದೆ ಲಿಂಗ, ನೀ ಕರಗಿದ್ದಿದ್ದು ಕರೆ ಮಾಡಿರತ್ತಂದ. ನಾನು ಹಂಗಿಲ್ರಿ, ಹೇಳ್ರಿ ಏನು. ಯಾಕಂದ್ರೆ ನಮಗೆ ಯೋಗ ಮಾಡ್ಲಿಕ್ಕೆ, ತ್ರಾಟಕ ಯೋಗ, ಶಿವಯೋಗ ಮಾಡಲಿಕ್ಕೆ ಹಠ ಯೋಗ ಇದೆ, ಶಿವಯೋಗ ಇದೆ, ಮಂತ್ರಯೋಗ ಇದೆ, ಲಯಯೋಗ ಇದೆ. ಅದ್ರಾಗ ಕಪ್ಪು ಯಾಕಂತಂದ್ರೆ, ಯಾಕಂದ್ರೆ ಲಿಂಗ ಹೇಳಿದ ನಾನು, ಈ ಜಗತ್ತನ್ನುವಂಥ ಒಂದು ಭಾಗ ಮಾಡಿ ನಮ್ಮ ಕೈಯಾಗ ಕೊಟ್ರ ಅಂತ ಹೇಳ್ದೆ, ಇನ್ನೊಂದು ಭಾಗ ಪರಮಾತ್ಮನ ಕಡೆ ಇತ್ತಂತ ಹೇಳಿದೆ. ಕಪ್ಪು ಯಾಕೆ ಮಾಡ್ಯಾರತ್ತಂದ್ರೆ, ಕಣ್ಣಿನ ಗುಡ್ಡಿ ಹೆಂಗದತ್ತಮ್ಮ, ನೀಲಿ ಅವನು ಹಸ್ರವ. ಕಣ್ಣಿನ ಗುಡ್ಡಿ ಯಾವ ಕಲರ್ ಅದ, ಕರ್ರಗದ, ಕಪ್ಪದ. ಈ ಕಪ್ಪನ್ನು ಈ ಜಾದೂ ಮಾಡೋರು ನೋಡಿರೇನು, ಮಂತ್ರ ಜಾದೂ ಮಾಡೋರು ವಸ್ತುವನ್ನು, ಈ ವಸ್ತು ತಿಳ್ಕೊಳ್ರಿ, ಈ ವಸ್ತುವನ್ನು ಮರಿ ಮಾಡಬೇಕಾದ್ರೆ ಹಿಂದೆ ಅದೇ ವಸ್ತು ಅದೇ ಕಲರ್ ಬಟ್ಟೆ ಹಾಕಿರ್ತಾರೆ. ನಿಮಗೆ ತೋರಿಸೋ ಹಿಂಗೆ ತೋರಿಸಿರ್ತಾರೆ.
ಆಗಿದ್ದು ಹೇಳಾಕ ಇವರು ಯಾವುದು ಫೋನ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಲಿಂಗದಲ್ಲಿಯೇ ನೋಡಿ ಹೇಳ್ತಿದ್ರು. ಅಷ್ಟೇ ಅಲ್ಲ, ಶರಣರು ಲಿಂಗವನ್ನು ನೋಡ್ತಾ ನೋಡ್ತಾ ಕೈ ತೆಗೆದ್ರೆ ಲಿಂಗ ಹಾಗೆ ನೀಡುವಂಥ ತ್ರಾಟಕ ಶಕ್ತಿ, ಯೋಗ ಶಕ್ತಿ ಬೆಳೆಸ್ಕೊಂಡಿದ್ರು. ಕೈ ತೆಗಿತಿದ್ರು, ಲಿಂಗ ಹಾಗೆ ನಿಂದಿರ್ತಿತ್ತು. ನಮ್ಮ ನಿಂದಿರ್ತೈತೇನ? ನಮ್ಮ ಲಿಂಗ ಅಲ್ಲ, ನಮ್ಮ ಲಿಂಗ ನಿಂದ್ರೆ ನಮ್ಮ ಮಕ್ಕಳು ನಿಂದ್ರಂಗಿಲ್ಲ, ಮಾತು ಕೇಳಂಗಿಲ್ಲ. ಅಂಥ ಲಿಂಗವನ್ನು ಲೀಯತೆ ಗಮ್ಯತೆ ಇತಿ ಲಿಂಗ. ಲೀನ ಆಗೋದು, ಹುಟ್ಟುವುದು ಮತ್ತು ಲಯವಾಗೋದು ಯಾವುದರಲ್ಲಿ ಆಗ್ತದೆ ಅಂತಂದರೆ ಅದೇ ಲಿಂಗ. ಅಂಥ ಲಿಂಗವನ್ನು ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯ ಸಚರಾಚರಂ ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮೈ ಲಿಂಗಾತ್ಮನೇ ನಮಃ ಅಂತ ಸಿದ್ಧಾಂತ ಶಿಖಾಮಣಿಲಿ ಹೇಳಿದ ಹಾಗೆ ನಿಮಗೆಲ್ಲ ಹಿಂದೆ ಆಗಿ ಹೋಗಿರುವಂಥ ಎಂಥ ಘಟನೆಯನ್ನು ನೆನಪಿಸ್ತೇನೆ. ಒಂದೆರಡು ವಿಚಾರವನ್ನು ಹೇಳ್ತೀನಿ ಸಮಯ ಇದ್ದರೆ. ಈಗ ಆಲ್ರೆಡಿ 8:30 ಆಯಿತು. ಸಮಯ ಟೈಮ್ ಹೋಗಿದ್ದೇ ಗೊತ್ತಾಗತ್ತೆ ಇಲ್ಲಲ್ರಿ, ಎಂತ ಅದ್ಭುತ. ನಿಮಗೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಗೊತ್ತು, ನೂಲಿಗೆ ಚಂದ್ರಿಯ ಗೊತ್ತು? ಸೊಲ್ಲಾಪುರ ಸಿದ್ದರಾಮೇಶ್ವರ ಗೊತ್ತು, ನೂಲಿಗೆ ಚಂದ್ರಿಯ ಗೊತ್ತಿಲ್ಲ. ಆ ಸೊಲ್ಲಾಪುರ ಸಿದ್ದರಾಮೇಶ್ವರ ನಿಮ್ಮ ಪಕ್ಕದ ಮನೆಯೊಳಗೆ ಕಾಣುತ್ತಾನೆ, ಅದಕ್ಕೆ ನಿನಗೆ ಗೊತ್ತಾಗೈತಿ. ಸೊಲ್ಲಾಪುರ ಸಿದ್ದರಾಮೇಶ್ವರನ ಜೀವನ ಚರಿತ್ರೆಯನ್ನು ನಿಮ್ಗೆಲ್ಲರಿಗೂ ಗೊತ್ತದ, ನಾನು ನೆನಪಿಸ್ತೀನಿ ಅಷ್ಟೇ. ಏನು ಮಾಡಿದ್ರು ಅಂತ ನಿಮ್ಗೆ ನಿನ್ನೆ ಮೊನ್ನೆ ಸ್ವಲ್ಪ ಬಂದು ಹೋಗಿದ್ದಿರಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಪರಮಾತ್ಮನ ಕಂಡಂಥವರು. ಆ ಪರಮಾತ್ಮನ ಮಲ್ಲಯ್ಯನನ್ನು ಕಂಡು ಊರಿಗೆ ಬಂದಿದ್ದಾರೆ. ಸಿದ್ದರಾಮ ಊರಿಗೆ ಬಂದಿದ್ದಾನೆ. ಅವನಿಗ ಕರ್ಮಯೋಗಿ, ಶಿವಯೋಗಿ ಎರಡು ಹೆಸರು. ಕರ್ಮಯೋಗಿ ಸಿದ್ದರಾಮನು ಹೌದು, ಶಿವಯೋಗಿ ಸಿದ್ದರಾಮನು ಹೌದು. ಕರ್ಮಯೋಗಿ ಅಂತ ಯಾಕೆ ಬಂತು ಅಂದ್ರೆ ಗುಡಿ ಕಟ್ಟುವುದು, ಕೆರೆ ಕಟ್ಟುವುದು, ಲಿಂಗಗಳ ಸ್ಥಾಪನೆ ಮಾಡೋದು. ಇಡೀ ಊರು ತುಂಬ 64 ಲಿಂಗ. 64 ಲಿಂಗ ಅಲ್ಲ, 64. ನಿಮಗೆ ರೀ, ನಾವೇನು ಗೊತ್ತ್ರಿ, ನಾವು ಒಳಸಂಗದಾಗಿರೋರು, ಸೋಲಾಪುರದಾಗಿರೋರು ನಾವು. 68 64ಗೆ 4 ಕಣ್ಣು ಹೇಳಿ ನನಗೆ ನೆನಪಿಲ್ಲ. 68 68 ಲಿಂಗಗಳ ಸ್ಥಾಪನೆ ಮಾಡ್ಯಾರ. 68 ಲಿಂಗಗಳನ್ನು ಒಂದೇ ಕಡೆ ಮಾಡಿಲ್ಲ. ಮತ್ತು ಅಲ್ಲೊಂದು, ಇಲ್ಲೊಂದು, ಆ ದಿಕ್ಕಿಗೊಂದು, ಈ ದಿಕ್ಕಿಗೊಂದು. ಶ್ರಾವಣ ಮಾಸದಾಗ ನಂದಿ ಕೋಲ್ ತೊಗೊಂಡು ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ಅಭಿಷೇಕ ಮಾಡ್ತಾ ನಂದಿ ಕೋಲ್ ತೊಗೊಂಡು ಹೋಗ್ತಾರೆ. ಅಂಥ ಸಿದ್ದರಾಮ ಲಿಂಗನೇ ಕಟ್ಕೊಂಡಿದ್ದಿಲ್ಲ, ದೇವರನ್ನು ಕಂಡಿದ್ದ. ಲಿಂಗ ಇರಬೇಕು, ದೇವರ ಕಡೆಗೆ ಹೋಗ್ಲಿಕ್ಕೆ ಇದೊಂದು ದಾರಿ. ಅರ್ಥ ಮಾಡ್ಕೊಳ್ರಿ. ಲಿಂಗ ಎದಕ್ಕೆ ಬೇಕು ಅಂದ್ರೆ ದೇವರ ಕಡೆಗೆ ಹೋಗ್ಲಿಕ್ಕೆ ಇದೊಂದು ದಾರಿ. ನಮಗೆ ಲಿಂಗ ಅನ್ನೋದೊಂದು ಮಾರ್ಗ. ಕುರು ಅರಿಯಲೆಂದು ಕುರು ಕೈಯಲ್ಲಿ ಕೊಟ್ಟ, ಅರುವ ಅರಿಯಲೆಂದು ಕುರು ಕೈಯಲ್ಲಿ ಕೊಟ್ಟ. ದಾಸನ ಹೇಳ್ತಾನೆ, ಅರುವ ಅರಿಯಲೆಂದು ಕುರು ಕೈಯಲ್ಲಿ ಕೊಟ್ಟ, ಅರುವನ್ನು ಮರೆತು ಕುರುವನ್ನೇ ನಂಬಿ ಈ ಕುರುಂಬರಿಗೆ ನೆತ್ತಣ ಮುಕ್ತಿಯೋ ಕಾಣ ರಾಮನಾಥ. ಬರ್ತದ ಕಲ್ತಿದಲ್ಲೇನು? ಇವೆಲ್ಲ ಮಕ್ಕಳು ಬರ್ತಿದ್ವು, ಯಾಕೆ ಮದುವೆ ಅಂತ ಬಿಟ್ಬಿಟ್ರೆ ಅವರು ಬರೋದು. ಅಂದರೆ ನಾವು ಆ ದಾರಿ, ಲಿಂಗ ಪೂಜೆ ಮಾಡೋಕ್ಕೆ ಲಿಂಗ ಹಿಡ್ಕೊಂಡು ಮುಕ್ತಿಯ ಕಡೆಗೆ ಹೋಗುವಂಥದ್ದು, ಸ್ವರ್ಗದ ಕಡೆಗೆ ಹೋಗುವಂಥದ್ದು, ದೇವನ ಕಡೆಗೆ ಹೋಗ್ತಕ್ಕಂಥದ್ದು ಅಂತ ನಮ್ಮ ವಿಚಾರ. ಆದರೆ ಸಿದ್ದರಾಮ ಲಿಂಗನೇ ಕಟ್ಕೊಂಡಿಲ್ಲ, ದೇವರನ್ನ ಕಂಡಾನ. ಇದು ಹೆಂಗೆ? ನಿಮ್ಮ ಪ್ರಶ್ನೆ ಬರ್ತೈತಲ್ಲ. ಲಿಂಗ ಇರಬೇಕು, ಮುಕ್ತಿ ಹೊಂದಲಿಕ್ಕೆ, ದೇವ್ರು ಕಾಣ್ಲಿಕ್ಕೆ. ಸಿದ್ದರಾಮ ಲಿಂಗ ಕಟ್ಕೊಂಡಿಲ್ಲ, ದೇವರನ್ನ ಕಂಡಿದ್ದಾನೆ. ಸಿದ್ಧಾರೂಢರು ಲಿಂಗ ಕಟ್ಕೊಂಡಿಲ್ಲ, ಅವರು ದೇವರನ್ನ ಕಂಡಿದ್ದಾರೆ. ಜ್ಞಾನೇಶ್ವರ ಲಿಂಗನೇ ಕಟ್ಕೊಂಡಿಲ್ಲ, ವಿಠಲನ ಜೊತೆಗೆ ದಿನನಿತ್ಯ ಊಟ ಮಾಡ್ತಿದ್ರು. ಗೋರಾ ಕುಂಬಾರ ಲಿಂಗ ಕಟ್ಕೊಂಡಿಲ್ಲ, ಸಾಕ್ಷಾತ್ ಪರಶಿವನೇ ಬಂದು, ವಿಠಲನೇ ಬಂದು, ಹರಿನೇ ಬಂದು ಅವನ ಸೇವೆ ಮಾಡಿದ್ದಾನೆ. ನೀವು ಇಷ್ಟೆಲ್ಲ ಪ್ರಶ್ನೆ ಉಂಟಾಗ್ತದಲ್ಲ? ಹೌದಾ? ಸಿದ್ದರಾಮ ಚಿಕ್ಕ ವಯಸ್ಸಿದ್ದಾಗ ಮಲ್ಲಯ್ಯನ ಕಂಡಾನಂತಂದ್ರೆ ನಮಗೆ ನೋಡೋಕ್ಕಾಗ್ತದೆ. ನಾವು ಒಂದು ಕಟ್ಟಿ ಜಂಪ್ ಮಾಡೋಕ್ಕಾಗಲ್ಲ, ಪಲಂಗ್ ಮೇಲೆ ಕೆಳಗೆ ಜಂಪ್ ಮಾಡ್ತೀರಿ ನೀವು.
ಅವ ಇಡೀ ಕಮರಿ ಕೊಳ್ಳವನ್ನ ನೀ ಸಿಕ್ಕರೆ ಚಲೋ, ಇಲ್ಲಾಂದ್ರೆ ಇಲ್ಲೇ ಪ್ರಾಣ ಬಿಡ್ತೀನಿ ಅಂತ ಹಾರಕ್ಕೆ ತಯಾರಾಗಿದ್ದ. ನೀ ಸಿಕ್ಕರೆ ಸಿಗು, ಬಿಟ್ಟರೆ ಬಿಡು, ನಾರ ಸಂಸಾರ ಸಾಗರದಲ್ಲಿ ಬೀಳ್ತೀನಿ ಅಂತ ನೀವು ಹಾರೋದು ಅದ್ರಾಗ ಸಂಸಾರದಾಗೆ. ಅವ ಕಮರಿ ಕೊಳ್ಳ ಹಾರಕ್ಕೆ ಹೋದ. ನಾನೇ ಕಮರಿ ಕಳೆ ಸಿರಿಸಕ್ಕೆ ಹೋಗಿನಿ, ಕಮರಿ ಕಳೆ ಎಲ್ಲ ನೋಡಿಲ್ಲ, ಏನ ಕದರಿ ಒಳ ನೋಡಿಲ್ಲ. ನಾ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕಂತ ಹೋಗಿನಿ, ಬಂದಿನಷ್ಟೇ. ಅದಕ್ಕೆ ಈಗ ಹೋಗೋದು ಎಲ್ಲ ಸಿದ್ಧಾರೂಢರ ದರ್ಶನ ಮಾಡ್ಕೊಂಡು ಹಾಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಅದ, ಇಲ್ಲಿ ಬರೋಕೆ ಹೋಗ್ಯದನಪ್ಪ, ಹೊರ ಹಾಕ್ಯಾರ ಬೋರ್ಡ್. ಹಾಗಲ್ಲಿ ಸಿದ್ಧರಾಮ 68 ಲಿಂಗಗಳನ್ನು ಮಾಡ್ದ. ಎಲ್ಲ ಕಡೆ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಒಂದು ದಿವಸ ಮಲ್ಲಯ್ಯನ ಉತ್ಸವ ಮಾಡಬೇಕು. ಈಗ ಬರ್ತೈತೆ ನೋಡಿ ಸಮಸ್ಯೆ. ಒಂದು ದಿವಸ ಮಲ್ಲಯ್ಯನ ಉತ್ಸವ ಮಾಡಬೇಕು. ಉತ್ಸವಗೋಸ್ಕರ ಹೆಂಗೆ ಸಿದ್ಧಾರೂಢರಲ್ಲಿ ಶಿವರಾತ್ರಿ ಉತ್ಸವ ಮಾಡ್ತಾರಲ್ಲ, ಹಂಗೆ ಮಲ್ಲಯ್ಯನ ಉತ್ಸವ ಮಾಡಬೇಕು. ಸಿದ್ಧರಾಮ ಏನು ಮಾಡ್ತಾನೆ, ಸಿದ್ಧರಾಮನಲ್ಲಿ ಬಂದಿತ್ತು ಸ್ವಲ್ಪ ಬರ್ತದೆ, ದೇವರನ್ನ ಕಂಡವರಿಗೆ ಸ್ವಲ್ಪ ಬರುವುದೇ ಇಲ್ಲ. ಬಸವಣ್ಣ ಬಂದೈತಿ, ನಾನೊಬ್ಬನೇ ಭಕ್ತ ಅನ್ನೋ ಬಸವಣ್ಣ ಬಂದಿತ್ತು. ನೀವೊಬ್ಬನೇ ಭಕ್ತ ಅಲ್ಲಪ್ಪ, ನಾನೊಬ್ಬನೇ ಜಂಗಮ ಪ್ರೇಮಿ, ನಾನೊಬ್ಬನೇ ಭಕ್ತ ಅನ್ನುವಂಥದ್ದು ಬಂದಿತ್ತು. ಅಲ್ಲಮ್ಮ ಪ್ರಭು ಬಂದು ಅದನ್ನು ತೆಗೆದು ಹಾಕ್ತಾರೆ. ಸಿದ್ಧರಾಮನಿಗೆ ಬಂದಿತ್ತು, ಬಂದಿತ್ತು. ಈ ಸೊಲ್ಲಾಪುರ ನಾ ಹೇಳ್ದಂಗೆ ನಡೀತದೆ ಅಂತ ಭಾವನೆ. ಇದಕ್ಕೆ ನಾನೇ ಯಜಮಾನ. ಚಾಮಲಾದೇವಿ ರಾಣಿ ಏನು ಹೇಳ್ತಾನೆ ಅದು ಕೇಳ್ತಿದ್ದಳು. ಸಿದ್ಧರಾಮ ಮಲ್ಲಯ್ಯನ ಉತ್ಸವ, ಇದು ಲಕ್ಷ ಕೊಡಬೇಕು ನೀವು, ಕತೆ ತತ್ವ ಇದೆ ಅದರಲ್ಲಿ. ಸಿದ್ಧರಾಮ ಎಲ್ಲರಿಗೆ ಏನು ಮಾಡ್ತಾನೆ, ಈಗ ನಾಳೆಗೆ ಮದುವೆ ಅದಲ್ಲ ನಮ್ಮಲ್ಲಿ, ಮದುವೆಗೆ ಎಲ್ಲರಿಗೆ ಹೆಂಗೆ ಸೇವೆಗಳನ್ನು ನೀವು ಇಂಥದ್ದು ಮಾಡಿರಿ ಅಂತ ಹೇಳಿರ್ತಾರಲ್ಲ, ಸಿದ್ಧರಾಮ ಎಲ್ಲರಿಗೂ ಒಂದೊಂದು ಸೇವೆಯನ್ನು ಹೇಳಿರ್ತಾರೆ. ಅಕ್ಕಿ ಹಸನು ಮಾಡೋದು, ಬೇಳೆ ಸ್ವಚ್ಛ ಮಾಡೋದು, ಗೋಧಿ ಸ್ವಚ್ಛ ಮಾಡೋದು, ಕುಟ್ಟೋದೊಬ್ರಿಗೆ, ಬೀಸೋದೊಬ್ರಿಗೆ, ರೊಟ್ಟಿ ಮಾಡೋದು, ಹೋಳಿಗೆ ಮಾಡೋದು, ಚಪಾತಿ ಮಾಡೋದು, ಎಲ್ಲರಿಗೂ ಒಂದೊಂದು ಒಪ್ಪಿಸ್ತಾನೆ. ಅಲ್ಲಿ ಎಲ್ಲರಿಗೂ ಒಂದೊಂದು ಒಪ್ಪಿಸಿದಾಗ ಅಲ್ಲೇ ಒಬ್ಬ ಶರಣ ಇರ್ತಾನೆ, ಲಿಂಗ ಜಂಗಮ, ಲಿಂಗ ಪ್ರೇಮಿ. ಲಿಂಗ ಬಿಟ್ಟರೆ ಅನ್ನೊಂದಕ್ಕೆ ಎರಗದರಂತೆ ಇರಿಸು ಅಂತ ಹೇಳ್ತಾರೆ. ಲಿಂಗ ಸರ್ವಸ್ವ, ಲಿಂಗವೇ ಎಲ್ಲ. ಲಿಂಗ ಕೈಯಲ್ಲಿಂದ ಜಾರಿ ಕೆಳಗೆ ಬಿಟ್ಟರೆ ಪ್ರಾಣ ಹೋಗಬೇಕು. ನಾವೆಲ್ಲಿ ಮಾಡ್ತೇವೆ, ಜಾರು ಹೋದ್ರೆ ಬಿಡಲಿ, ಮತ್ತೊಂದು ತೊಗೊಳ್ಳೋಣಂತೇವೆ. ನೂಲಿಗೆ ಚಂದನ ಅದಕ್ಕೆ ನೆನಪಿಸ್ದ ನನಗೆ. ನೂಲಿಯ ಚಂದನ ನೂಲನ್ನು ನೀರಾಗ ನೆನೆಸುವಂಥ ಸಂದರ್ಭದಲ್ಲಿ ನೀರಾಗ ನೆನೆಸ್ಬೇಕದು. ಅದು ಗಿಡ ಮೂಲಿಕೆ, ಅದು ಕುಂಡಿ ಕಟ್ಟಿಗೆ ಇರ್ತಾವೆ, ಕುಂಡಿದನ್ನೇ ಮಾಡಿರ್ತಾರೆ ನಾರು. ಅದನ್ನು ನೀರಾಗ ನೆನೆಸಿ ಅದನ್ನು ಹದ ಮಾಡಿ ತುಳಿಯುವಂಥ ಸಂದರ್ಭದಲ್ಲಿ ಕೊಳ್ಳನ್ನು ಜಾರಿ ಲಿಂಗ ತಾನೇ ಹೋಗಿರ್ತದೆ ಬಿದ್ದು. ನೂಲಿಯ ಚಂದ ಎಷ್ಟು ಗಟ್ಟಿ ಗೊತ್ತೇನ. ನೀನಾಗಿ ಹೋಗಿದ್ದಿ, ನೀನಾಗಿ ಬಂದ್ರೆ ತೊಗೊತೀನಂತ ನಾವು. ನೀನಾಗೆ ಬಿದ್ದಿದ್ದಿ, ನೀನಾಗಿ ಬಂದ್ರೆ ನಾ ತೊಗೊತೀನಿಲ್ಲ, ಅದು ತೊಗೊಳ್ಳೋದಿಲ್ಲ, ಮುಟ್ಟಕ್ಕೆ ಹೋಗೋದಿಲ್ಲ, ತನ್ನ ಕೆಲಸ ತಾನು ಮಾಡ್ತಾನೆ. ಕಾಯಕ ಮುಖ್ಯ ಅಂದವ. ಮುಂದೆ ಇವ ಬರ್ತೀನೋ ಚಂದಯ್ಯ ಲಿಂಗ ಹಿಂದೆ ಬೆನ್ನತ್ತು ಲಿಂಗಯ್ಯ. ನೂಲಿಯ ಚಂದ ನೋಡಲಿಲ್ಲ. ಲಿಂಗಯ್ಯ ಬಂದು ಅನುಭವ ಮಂಟಪಕ್ಕೆ ಹೋತೈತಿ. ನೋಡು, ನನಗೆ ಅಲ್ಲಿ ಲಿಂಗ ಹೆಂಗೆ ಓದ್ತಪ್ಪಿ, ನಾ ಕೆಳಗೆ ಬಿದ್ದೀನಿ, ಚಂದಯ್ಯ ನನಗೆ ತೊಗೊತಾ ಇಲ್ಲ, ನೀವರೇ ಹೇಳ್ರಿ ಪ್ರಭುದೇವರೇ, ಬಸವಣ್ಣವರೇ, ಚನ್ನಬಸವಣ್ಣರ ಅಂತ ಕೇಳಿದಾಗ ಚಂದಯ್ಯ ಕರೆಸ್ತಾನೆ. ಬಾರೋ ಚಂದಯ್ಯ, ಸಮಸ್ಯೆ ಲಿಂಗಯ್ಯ ಸಮಸ್ಯೆ ತಂದನ. ಲಿಂಗಯ್ಯ ಸಮಸ್ಯೆ ತಂದನ, ನೀ ತೊಗೊತಾ ಇಲ್ಲ ಅಂದಾಗ ನಾನಾಗಿ ಬಿಡಿಸಿಲ್ಲ, ಅವ ಬಿದ್ದಾನ. ಅವನಾಗಿ ಬಂದು ಒಳಗೆ ನನ್ನ ಮೇಲೆ ಕೂಡಬೇಕು. ಹಂಗೆ ಕೂಡಕ್ಕೆ ಬರಲ್ಲ, ನೀನೆತ್ತು ಕಟ್ಕೋಬೇಕಾಗ್ತದೆ ಬಟ್ಟೆಯಾಗ, ತಗೋ ಅಂತ. ನಾ ತಗೊಳ್ಳಲ್ಲ ಅಂತ. ಹಾಗೆ ಒತ್ತಾಯ ಮಾಡಿದಾಗ ಏನಾಗ್ತಂತ ಕೇಳಿದ್ರೆ ಚಂದಯ್ಯ ಒಂದು ನಿರ್ಧಾರಕ್ಕೆ ಬರ್ತಾನೆ. ನೀವೆಲ್ಲರೂ ಹೇಳ್ತೀರಂದ್ರೆ ನಾನು ಲಿಂಗಕ್ಕೆ ತೊಗೋತೀನಿ, ನಾನು ಕೆಲಸ ಮಾಡ್ಬೇಕವ. ನನ್ನ ಕಾಯಕದಲ್ಲಿ ಅವ ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು ಲಿಂಗಯ್ಯ. ಏನು ಕಾಯಕ, ನಾ ಹಗ್ಗ ಹೊಸಿತೀನಿ, ಅವ ಮಾರ್ಕೊಂಡು ಬರಬೇಕು. ಎಂಥ ಕೆಲಸ. ನಾ ಹಗ್ಗ ಹೊಸದು ಕೊಡ್ತೀನಿ, ಲಿಂಗಯ್ಯ ಹೋಗಿ ಮಾರ್ಕೊಂಡು ಬರಬೇಕು. ಇಂಥ ಗಟ್ಟಿತನ ಇತ್ತು ಶರಣರಲ್ಲಿ. ನಾವು ಗಟ್ಟಿತನ ನಮ್ಮಲ್ಲಿಲ್ಲ, ನಾವೆಲ್ಲ ಟೊಳ್ಳು. ಲಿಂಗಯ್ಯ ನೂಲಿ ಚಂದಯ್ಯ ಹಗ್ಗ ಹೊಸದು ಕೊಡ್ತಿದ್ದ. ಮತ್ತೆ ಒಂದು ಸಲ ಏನಾಗಿತ್ತು ಅಂದ್ರೆ ಹೆಚ್ಚಿಗೆ 100 ರೂಪಾಯಿ ಹಗ್ಗವನ್ನು 200 ರೂಪಾಯಿ ತಂದಿದ್ದವ ಲಿಂಗಯ್ಯ.
ಶರಣರು ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ. ಆಸೆ ಇರಬಾರ್ದು ಶಿವಭಕ್ತರಿಗೆ. ನೀ 100 ರೂಪಾಯಿ ಹಗ್ಗವನ್ನು 200 ರೂಪಾಯಿ ತಂದೆಯಲ್ಲ, ನೀ ನಡಿ ಅಂತೇಳಿ ವಾಪಸ್ ಕಳಿಸ್ತಾನೆ. ನೀವು ಮಾಡಿರಿ ಅಂತಂದ್ರೆ ಒಳ್ಳಗ ಲಿಂಗ ಇದ್ರೆ ಮಾಡ್ಕೋಬೇಕಲ್ಲ. ಹೀಗೆ ಸಿದ್ಧರಾಮ ಅಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸ ಹೇಳ್ತಾನೆ. ಕೆಲಸ ಹೇಳಿ ಮೇಲೆ ಅಲ್ಲೊಬ್ಬ ನೇಕಾರ ಸಂತ ಇರ್ತಾನೆ, ನೇಕಾರ ಶರಣ, ಅಮುಗಿ ದೇವಯ್ಯ ಅಂತ ಶರಣ, ನೇಕಾರಿಕೆ ಮಾಡ್ತಕ್ಕಂಥವ್ನು. ಅವನು ಕೆಲವರು ಕುರಿ ಶೆಟ್ರು ಅಂತ ಹೇಳ್ತಾರೆ, ಕೆಲವರೊಬ್ಬ ನೇಕಾರ ಇದ್ದ ಅಂತ ಹೇಳ್ತಾರೆ. ಅಮುಗಿ ದೇವಯ್ಯ ಮತ್ತು ರಾಯಮ್ಮ ಆ ದಂಪತಿಗಳು ಲಿಂಗ ಪೂಜೆಯನ್ನು ಮಾಡ್ತಿದ್ರು. ನೇಗೆ ಕಾಯಕವನ್ನು ಮಾಡ್ತಿದ್ರು. ನೇಗೆ ಕಾಯಕವನ್ನು ಮಾಡ್ತಾ ಮಾಡ್ತಾ ಇರುವಾಗ ಈ ಸಿದ್ಧರಾಮ ಎಲ್ಲರಿಗೂ ಕೆಲಸ ಇರ್ತಾನಲ್ಲ, ಇವನು ಹತ್ತಿರ ಸೇವಕರು ಬಂದು ಹೇಳ್ತಾರೆ, ನೋಡಿ ನಮ್ಮ ಮಲ್ಲಯ್ಯನ ಉತ್ಸವ ಮಾಡ್ತಾ ಇದ್ದೇವೆ, ಅದಕ್ಕೆ ಸಿದ್ಧರಾಮ ಕೊಟ್ಟಿದ್ದಾನೆ, ಇವು ಸೇವೆ ಮಾಡ್ಬೇಕಂದಾಗ ಇವ್ರೇನಂತಾರೆ, ಭವಿಯ ಮಾತು ಕೇಳುವುದಿಲ್ಲ ಅಂತಾರೆ. ಲಿಂಗ ಬಿಲ್ದವ್ರಿಗೆ ಏನಂತಾರೆ, ಭವಿ ಅಂತಾರೆ. ಮಕ್ಕಳಿದ್ದವ್ರಿಗೆ ಇಲ್ಲದವ್ರಿಗೆ ಬಂಜಿ ಅಂತಾರೆ ಅಲ್ವಾ. ಗಂಡ ಮಾಡ್ಕೊಳ್ಳಿಲ್ಲಂಗೆ ಸತ್ತಿದ್ದೋ ಇದ್ದದ ವಿಧವೆ ಅಂತಾರೆ, ಇಲ್ಲಿ ಇವನು ವಿದುರು ಅಂತಾರೆ. ಹಾಗೆ ಭವಿ, ಲಿಂಗವಿಲ್ಲದವನು ಭವಿಯ ಮಾತು ನಾವು ಕೇಳುವುದಿಲ್ಲ, ನಾವು ಲಿಂಗವಂತರು ಅಂತ ಆ ಸಿದ್ಧರಾಮನ ಮಾತು ಕೇಳುವುದಿಲ್ಲ, ಅವನು ಭವಿ ಇದ್ದಾನೆ ಅಂತ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸಿದ ಮೇಲೆ ಸೇವಕರು ಬಂದು, ಸಿದ್ಧರಾಮ ಇಂಥ ಅಮುಗಿ ದೇವನ ಹತ್ತಿರ ಹೋಗಿದ್ದೇವೆ, ನೀ ಲಿಂಗವಿಲ್ಲದ ಭವಿ ಅಂತ ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳಿದ್ದಾನೆ ಅಂತಂದಾಗ ಸಿದ್ಧರಾಮ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು, ನನ್ನ ಮಾತು ಕೇಳದೇ ಇರ್ತಕ್ಕಂಥವ್ರು ನನ್ನ ಊರಾಗಿರುವುದಿಲ್ಲ, ಅವನಿಗೆ ಊರು ಬಿಟ್ಟು ಹೋಗಂತ ಹೇಳಂತ ಕಳಿಸ್ತಾರೆ. ನನ್ನ ಮಾತು ಕೇಳಿದ್ರೆ ನಮ್ಮ ಊರಾಗಿದ್ದೇನು ಪ್ರಯೋಜನ, ಊರು ಬಿಟ್ಟು ಕಳಿಸ್ರಿ ಅಂತಾರೆ. ಮತ್ತು ಸೇವಕರು ಬಂದು ಹೇಳ್ತಾರೆ, ಇಲ್ಲ ದೇವಯ್ಯ, ಅಮುಗಿ ದೇವಯ್ಯನವರೇ, ಸಿದ್ಧರಾಮನ ಮಾತು ಕೇಳೋದಂದ್ರೆ ನೀವು ಇಲ್ಲಿ ಊರಾಗಿರಂಗಿಲ್ಲ, ರೈಟ್ ಕೇಳಬೇಕಂತ. ಅಪ್ಪನ ಅವ್ರಿಗೇನು ರೀ ಶರಣರಿಗೆ, ಈ ಊರಲ್ಲಿ ಮುಂದಿನ ಊರ. ಅದೇ ಸಂದರ್ಭದಲ್ಲಿ ಬಸವಣ್ಣ, ಅಲ್ಲಂಪ್ರಭು ಎಲ್ಲರೂ ಇಲ್ಲಿ ಕಲ್ಯಾಣದಲ್ಲಿ ಅನೇಕ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿನ ಅನೇಕ ಶರಣರು ಬಂದು ಕಲ್ಯಾಣದಲ್ಲಿ ಸೇರಿದ್ರು. ಆಗಿಲ್ಲಿ ಅಮುಗಿ ದೇವಿಯ ಒಬ್ಬ ನೇಕಾರ ಸಂತ ದೇವಯ್ಯ ರಾಯಮ್ಮ, ನೆನಪಿಟ್ಕೋಬೇಕು ನೀವು. ಶರಣರ ಕಾಲದಲ್ಲಿ ನೇಕಾರ ಅಂದ್ರೆ ಇವರೊಬ್ಬರು ನೇಕಾರರೇ, ದಾಸಮಯ್ಯ ಒಬ್ಬ ಅದಕ್ಕಿಂತ ಪೂರ್ವದಲ್ಲಿದ್ದಂಥವ್ರು. ದೇವಯ್ಯ ಏನು ಮಾಡ್ತಾನೆ ಅಂತಂದ್ರೆ, ಸಿದ್ಧರಾಮ ಹೇಳಿದಾನೆ ಅವನ ಕ್ಷೇತ್ರದಲ್ಲಿ ಇದ್ದೇನು ಪ್ರಯೋಜನ ನಡ್ರಿ ಅಂತ 3 ಗಂಟೆ ಕಟ್ತಾನೆ. ಎಷ್ಟು? 3 ಗಂಟು. ತನಗೆ ಬೇಕಾಗಿದ್ದ ವಸ್ತುಗಳದ್ದು 1 ಗಂಟು, ಹೆಂಡತಿಗೆ ಬೇಕಾಗಿದ್ದ 1 ಗಂಟು, ತನ್ನ ಉಪಜೀವನಕ್ಕೆ ಬೇಕಾದಂಥ 1 ಗಂಟು. ಹೆಂಡತಿ ಕೇಳ್ತಾಳೆ, ಸುಮ್ಮನೆ ಇರಂಗಿಲ್ಲ, ರೀ ನಾವು ಇರೋದು ಇಬ್ಬರೇ, 3 ಗಂಟೆ ಮಾಡಿರಲ್ಲ, ಹೆಂಗೆ ಮಾಡೋಣ ಅಂತಂತಾಳೆ. ಆ ಲಿಂಗಯ್ಯ ನಾವು ಬೇಕಂದ್ರೆ, ಲಿಂಗದೇವ ನಾವು ಬೇಕಾದ್ರೆ ನಾವು ನಮ್ಮ ಗಂಟೆ ನಾವು ಎತ್ಕೊಳ್ಳೋದು, ನಾವಿಬ್ಬರು ಬೇಕಂದ್ರೆ ನಾವು ಎಲ್ಲಿ ಇರಬೇಕಾಗಿತ್ತೋ ಆ ಲಿಂಗದೇವನೇ ತಂದು ಇಡ್ತಾನೆ. ಲಿಂಗಯ್ಯನೇ ತಂದು ಇಡ್ತಾನಂತ ಲಿಂಗದ ಮೇಲೆ ಭಾರ ಹೊರಿಸದ, ಲಿಂಗದ ಮೇಲೆ ಭಾರ ಹೊರಿಸಿ ಲಿಂಗ ಅವರೊಂದು ಗಂಟೆ ಇಕ್ಕಿನ ಗಂಟೆ ತೊಗೊಂಡು ಕಲ್ಯಾಣಕ್ಕೆ, ಸೋಲಾಪುರದಿಂದ ಕಲ್ಯಾಣಕ್ಕೆ ಬಂದರು. ಅವ್ರು ಏನೋ ಬರುವಷ್ಟರಲ್ಲಿ ಆ ಗಂಟು 3ನೇ ಗಂಟು ಅಲ್ಲಿ ಬಂದವರ ಓಣಿ ಅಂತಿದೆ, ಅಲ್ಲಿ ಗಂಟು ಇತ್ತೆ. ಎಂಥ ಅದ್ಭುತ. ಅದಕ್ಕೆ ನಾವು ಅಂತ ದೇವ್ರ ಮೇಲೆ ಭಾರ ಹಾಕ್ರಿ ಅಂತ ಹೇಳಿದ್ವಿ. ಮಕ್ಕಳಿಗೆ ಹೇಳ್ತೇವೆ ನಾವು, ಶಾಲೆಗೆ ಅವರು ಶಾಲೆಗೆ ಪಾಸ್ ಆಗಬೇಕು, ಪರೀಕ್ಷೆದಾಗ ಪಾಸ್ ಆಗಬೇಕು ಅಂತಂದು ಹೇಳಿದ್ರು ಗುರುಗಳು. ಮಕ್ಳು ಏನು ಮಾಡ್ತವೆ, ಅಜ್ಜವ್ರು ಅಪ್ಪಗಳು ಹೇಳ್ಯಾರ ದೇವ್ರ ಮೇಲೆ ಭಾರ ಹಾಕಂತ ಹೇಳ್ಯಾರ ಅಂತೇಳಿ ಪಾಟಿ ಚೀಲ ಕಲ್ಲ ಅದು ಭಾರ ಹಾಕಿ ಯಾಕೆ ಹಿಂಗೆ ಮಾಡಗತ್ತಿ, ಭಾರ ಹಾಕಂತ ಹೇಳ್ಯಾರ ಅಪ್ಪವರು. ಭಾರನ ಮನಸ್ಸಿನ ಭಾರ. ಆ ಭಾರವನ್ನು ಇಟ್ಟು ಹೋಗಿದ್ರು. ಲಿಂಗದೇವ ತಂದು ಅಲ್ಲಿ ಇಟ್ಟಿದ್ದ, ಮತ್ತು ಅಲ್ಲೇ ಇದ್ದರು. ಮುಂದೆ ಇಲ್ಲೇನಾಗ್ತದೆ, ಸಿದ್ಧರಾಮ ಆ ಮಲ್ಲಯ್ಯನ ದೇವರ ಲಿಂಗಯ್ಯನ ಕುಡಿಯ ಲಿಂಗನ, ಮಲ್ಲಯ್ಯ ಅಂದ್ರೆ ಲಿಂಗನೇ ಇಲ್ಲ, ಆ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ, ಮಜ್ಜನ ಮಾಡ್ತಾ ಇದ್ದಾರೆ. ಮಜ್ಜನ ಮಾಡುವಂಥ ಸಂದರ್ಭದಲ್ಲಿ ಲಿಂಗದ ಒಳಗಿಂದ ಶಬ್ದ ಬರ್ತದೆ, ಯಪ್ಪ ಸಿದ್ಧರಾಮ ಸ್ವಲ್ಪ ಸೌಕಾಸ ಒತ್ತು, ತಲೆಗೆ ಸೌಕಾಸ ಎಣ್ಣೆ ಹಚ್ಚೋ, ಸ್ವಲ್ಪ ಸೌಕಾಸ ಉಜ್ಜೋ ಅಂತ ಶಬ್ದ ಬಂದ ಕೂಡಲೇ ಆಶ್ಚರ್ಯ ಆಗ್ತದೆ ಸಿದ್ಧರಾಮನಿಗೆ. ಯಾಕೆ ಏನಾಯಿತು ಅಂತಂದಾಗ, ನೀ ಊರು ಬಿಟ್ಟು ಕಳಿಸಿಯಲ್ಲ, ಊರು ಬಿಟ್ಟು ಕಳಿಸಿಯಲ್ಲ ಶರಣರು ದೇವಯ್ಯ ರಾಯಮ್ಮಿಗೆ, ಅವ್ರು ನನ್ನ ಮೇಲೆ 1 ಗಂಟೆ ಹೊರಿಸೋಗಿದ್ರು. ನಾ ಇಲ್ಲಿಂದ ಕಲ್ಯಾಣ ತಕ್ಕ ಹೊತ್ಕೊಂಡು ಹೋಗಿ ನನ್ನ ತಲೆ ಬ್ಯಾನಾಗೈತಿ, ಸ್ವಲ್ಪ ಸೌಕಾಸ ಅಭಿಷೇಕ ಮಾಡಪ್ಪ ಅಂತ ಹೇಳ್ತದೆ ಲಿಂಗ ಒಳಗಿಂದ ಶಬ್ದ. ಹೆಂಗಿರಬೇಕು ಲಿಂಗ ಪ್ರೇಮಿ. ಅದಕ್ಕೆ ನೀವು ಲಿಂಗ ಕಟ್ಕೋರಿ ಅಂತಂದ್ರೆ ಅದಕ್ಕೆ ಹೇಳೋದು.
ಲಿಂಗದಲ್ಲಿ ಎಲ್ಲವನ್ನ ಕಾಣಬಹುದು. ಆ ಲಿಂಗ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗ್ತದೆ, ಎಂಥ ಪಶ್ಚಾತ್ತಾಪ ಆಗ್ತದೆ ಸಿದ್ದರಾಮನಿಗೆ. ನಾ ಎಂಥ ಶರಣರು ಕಳಿಸ್ದಲ್ಲ, ಹೋರಿ ಮೊದಲು ಕರ್ಕೊಂಡು ಬರ್ರಿ ಅಂತ ಕಳಿಸ್ತಾನೆ. ನಾನು ತಪ್ಪು ಮಾಡೀನಿ, ಕರ್ಕೊಂಬರ್ರಿ ಅಂತ ಕಳಿಸಿದಾಗ ಸೇವಕರು ಹೋಗಿ ಕರೆಯಕ್ಕೆ ಹೋಗ್ತಾರೆ ಅಮುಗಿ ದೇವನಿಗೆ. ಆಗೇನಂತಾನೆ ಅಮುಗಿ ದೇವಿಗೆ, ನಾ ಬರಂಗಿಲ್ಲ ಈಗ, ನಾ ಇನ್ನೂ ಮುಂದೆ ಬರೋದೈತಿ, ಸಿದ್ದರಾಮನೇ ಇಲ್ಲಿಗೆ ಬರುವಂಥ ಸಂದರ್ಭ ಬರ್ತದೆ ಅಂತ ಹೇಳ್ತಾರೆ. ಭವಿಷ್ಯವಾಣಿ ಹೇಳ್ತಾರೆ, ಸಿದ್ದರಾಮನೇ ಇಲ್ಲಿಗೆ ಬರುವಂಥ ಸಂದರ್ಭ ಬರ್ತದೆ, ಇಲ್ಲೇ ಬಿಟ್ಟೆ ಆಗ್ತೀನಿ, ನನಗೀಗ ಬರುವಂಥ ಅವಶ್ಯಕತೆ ಇಲ್ಲ, ಸಂದರ್ಭದಲ್ಲಿ ಬಂದಾಗ ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅವ್ರು ಬಂದು ಅದೇ ರೀತಿಯಾಗಿ ಹೇಳ್ತಾರೆ. ಮುಂದೆ ಅಲ್ಲಮ ಪ್ರಭು ಬಂದು ಸಿದ್ದರಾಮನಿಗೆ ಕರ್ಕೊಂಡು ಹೋಗ್ತಾರೆ. ಆಗ ದೇವಯ್ಯನ ಭೇಟಿ ಆಗ್ತದೆ. ಸಿದ್ದರಾಮನಿಗೆ ಲಿಂಗ ಕಟ್ಟಬೇಕಲ್ಲ, ಅದಕ್ಕೆ ಅಲ್ಲಮ ಪ್ರಭು ಬಂದು ಕರ್ಕೊಂಡು ಹೋಗ್ತಾರೆ. ಇವು ಕಥೆಗೆ ಎಂಥ ಕಥೆ ಕೇಳ್ರಿ, ಗಂಡ ಹೆಂಡತಿ ಕಥೆ ಕೇಳಿ ಏನಾಗ್ಯದ ನಿಮಗೆ ಜೀವನದ. ಈ ಕಥೆ ಕೇಳಬೇಕು. ಯಾರ್ದೋ ಗಂಡ ಹೆಂಡತಿ ಕತೆ, ಮೂಗು ಸೋರ್ತತಿ, ಕಣ್ಣಾಗ ನೀರು ಬರ್ತವ. ಹಾಗೆ ರೀ ಮೂಗು ಸೋರ್ತಿತ್ತು. ಆಕೆ ಪಾಪ ಹೆಣ್ಮಗಳು ಹೊಗೆ ಹತ್ತಿ ಮೂಗು ಸೋರ್ತಿತ್ತು, ಅದ್ರ ಹೊಟ್ಟೆಗೆ ಬಿದ್ದಿತ್ತು ರೊಟ್ಟಿ ಮಾಡುವಾಗ. ಗಂಡ ಹೊರಗಿನ ಬಂದ, ಹೊರಗಿನ ಬಂದು ರೊಟ್ಟಿ ಕೊಟ್ಟು ಊಟಕ್ಕೆ ಅದೇ ರೊಟ್ಟಿ ಮೂಗ್ನಾಗ ಬಿದ್ದಿರ್ತೈತಿ. ಅಷ್ಟೆಲ್ಲ ಪಾರ ಅಲ್ಲೇ ಸುಸು 1-2 ಮಾಡಿರ್ತದೆ. ಅದಕ್ಕೆ ತೊಳೆದು ಅರ್ಧಂಬರ್ಧ ಹಾಗೆ ಇರ್ತದೆ ಕೈಗೆ ರೀ. ಅದೇ ಸರಿಗಿಲ್ಲ ಒರೆಸೋದು ಕುಂಡಿ ಅದ್ರದ್ದು. ಇಂಥ ಕತೆ ಹೇಳ್ಬೇಕು ಇವ್ರಿಗೆ. ಅದೆಲ್ಲ ಒರೆಸಿ ಪಾಪ ಗಂಡ ಬಂದಿರ್ತಾನೆ, ಅದೇ ಸರಿಗಿಲ್ಲ ತಾಟ ಒರೆಸೋದ್ರಿ. ಅದೇ ಕೊಟ್ಟರು, ಏನು ಭಾರಿ ಮಾಡಿದಿಲ್ಲ ಅಂತಂತಾನೆ ಹೆಂಡ್ತಿ. ಗಂಡ ಊಟ ಮಾಡ್ತಾರೆ. ಅಂಥವು ಕತೆ ಹೇಳೋದಲ್ಲ, ಎಂಥ ಕತೆ ತಿಳ್ಕೊಳ್ಳಿ. ಶರಣರು, ಸಂತರು, ಮಹಾತ್ಮರು ಅವರು ನಡೆದ ದಾರಿ ಇವೆಲ್ಲವನ್ನು, ಲಿಂಗತತ್ವ ವಿಚಾರವನ್ನು ಅತ್ಯಂತ ಸುಂದರವಾಗಿ ಚಂದ್ರಗುಂಡ ಶಿವಯೋಗಿಗಳು ದಾಸಿಮಯ್ಯನವರಿಗೆ ಲಿಂಗವಿಲ್ಲದೆ ಮತ್ತೇನೇನೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಆ ಲಿಂಗತತ್ವವನ್ನು ಹೀಗೆ ನಡೀತಿತ್ತು. ಪ್ರವಚನ ನಡೆದಾಗ ನಿಮ್ಗೆ ಹೇಳ್ತೀನಿ, ಒಬ್ಬ ಅಜ್ಜಿ ಕೂತಿದ್ರಲ್ಲಿ ಹಿಂದೆ. ಅದು ಹಿಂದೆ ಇರಲಿಲ್ಲ, ಮತ್ತು ಅಲ್ಲಿ ಮತ್ತು ಇಲ್ಲ ಅಂತ ನೀವೆಲ್ಲ ತಿರುಗಿ ನೋಡ್ತೀರಿ. ಅಜ್ಜಿ ಕೂತರು, ಪಾಪ ಎಷ್ಟು ಲಿಂಗದ ಮೇಲೆ ಭಕ್ತಿ ಗೊತ್ತೇನು. ಯಾವ ಲಿಂಗ ಉರ್ಲಿ ಅದು ಸಿದ್ದರಾಮನ ಲಿಂಗದ ಬಗ್ಗೆ ನೂಲಿ ಚಂದ ಎಲ್ಲ ಶರಣರು. ಮತ್ತು ಇದು ಲಿಂಗ ತತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತದೆ. ಲಿಂಗ ತತ್ವದ ಬಗ್ಗೆ ಸಿದ್ದರಾಮ ದೇವರನ್ನ ಕಂಡಿದ್ದಾನೆ, ಕುಂಬಾರನ ದೇವರನ್ನ ಕಂಡಿದ್ದಾನೆ, ಜ್ಞಾನೇಶ್ವರ ದೇವರನ್ನ ಕಂಡಿದ್ದಾನೆ ಅಂತ ತಿಳ್ಕೊಳ್ರಿ. ಕಂಡಾರ ನೋಡಿದಾರ, ಅವ್ರ ಜೊತೆಗೆ ಊಟ ಮಾಡ್ಯಾರ ತಂದರು ಲಿಂಗ ಬೇಕೋ ಬೇಡ ಅನ್ನುವಂಥ ತತ್ವವನ್ನು ಚರ್ಚೆ ಆಗ್ತಾರೆ. ಪತಂಗ ನೋಡ್ರಿ, ಪತಂಗ ಗಾಳಿಪಟ ಏನಂತ, ಪತಂಗ ಹತ್ರ ಗಾಳಿಪಟ ಅಂತ. ಪತಂಗ ಮ್ಯಾಲ ಹಾರ್ತದ, ಮ್ಯಾಲ ಪತಂಗ ಅದ ತಂದ್ರೆ ಅದು ಒಂದೇ ಅದಲ್ಲ ಪತಂಗ. ದಾರ ಇಲ್ಲದ ಅದ್ರದ್ದು, ದಾರ ಎಲ್ಲಿರ್ತೈತೆ ಅದ್ರದ್ದು, ನಮ್ಮ ಕೈಲಿರ್ತೈತಿ. ಅವ ಎಷ್ಟು ಮ್ಯಾಲಕ್ಕೆ ಹೋಗಲಕ್ಕ, ದೇವರನ್ನ ಕಾಣಲಕ್ಕ. ಸಿದ್ಧಾರೂಢರು ದೇವರನ್ನ ಕಂಡಾರ, ನಾವು ದೇವರನ್ನ ಕಾಣಲಕ್ಕಾಗ್ತೈತೇನೋ? ದೇವರನ್ನ ಕಂಡ್ರು, ಆದರೆ ಸೂತ್ರ ಅನ್ನುವಂಥ ಲಿಂಗ ಬೇಕು ಅನ್ನುವಂಥ ತತ್ವವನ್ನು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಸೂತ್ರ ಅನ್ನುವಂಥ ಲಿಂಗವನ್ನು ಪ್ರತಿಯೊಬ್ಬರು ಅದಕ್ಕೆ ಹೇಳ್ತೀವಿ ನಾವು, ಲಿಂಗ ಇಲ್ಲವರು ಕಟ್ಕೋರಿ, ಅವಕಾಶ ಐತಿ. ನಿಮ್ಮ ಇಚ್ಛಂತ ಬಂದಂಥ ಗುರುಗಳನ್ನು ಕಟ್ಕೋಬೋದು. ಇಲ್ಲ ಅಂತಂದ್ರೆ ನಿಮ್ಮ ಗಂಡ ದೀಕ್ಷೆ ಪಡೆದಿದ್ರಂತ ಗಂಡನ ಕಡೆ ಲಿಂಗ ದೀಕ್ಷೆ ತೊಗೋಬೋದು. ಹೆಂಡತಿ ದೀಕ್ಷೆ ಪಡೆದ್ರೆ ಹೆಂಡತಿ ಕಡೆಯಿಂದ ದೀಕ್ಷೆ ತೊಗೋಬೋದು. ತತ್ವವನ್ನು ಅರಿತುಕೊಂಡು, ತತ್ವವನ್ನು ಗೊತ್ತಿರಬೇಕು. ಮತ್ತು ದೀಪದಿಂದ ದೀಪವನ್ನು ಹೆಂಗೆ ಬೆಳಗಿಸ್ತೀವೋ ಹಾಗೆ ಒಬ್ಬರು ಲಿಂಗ ದೀಕ್ಷೆ ತೊಗೊಂಡಿರತ್ತಂದ್ರೆ ಅವನು ಮತ್ತೊಬ್ಬರಿಗೆ ಗುರು ಆಲಕ್ಕೆ ಬರ್ತೈತಿ ಅನ್ನುವಂಥದ್ದು ಶರಣ ಧರ್ಮ. ಚನ್ನಬಸವಣ್ಣ ಸಿದ್ದರಾಮ ಲಿಂಗ ದೀಕ್ಷೆ ಕೊಟ್ಟ ಒಂದು ಪುರಾಣದಾಗ. ಇನ್ನೊಂದು ಪುರಾಣದಾಗ ರೇವಣ ಸಿದ್ದೇಶ್ವರನೇ ಸಿದ್ದರಾಮನೇ ದೀಕ್ಷೆ ಕೊಟ್ಟರು ಅಂತ ಒಂದು ಪುರಾಣ. ಇದು ಹಿಂಗೆ ತಿರುಮುರು ಆಗುತ್ತೈತೆ ಎಲ್ಲ. ನಿಜವಾಗಿ ಯಾವುದದು ಶರಣ ಧರ್ಮಕ್ಕೆ, ಶರಣ ತತ್ವಕ್ಕೆ ಅದನ್ನೇ ಹೇಳಬೇಕು, ಅದನ್ನೇ ಸ್ವೀಕರಿಸಬೇಕು. ಹೀಗಿಲ್ಲಿ ಆ ಅಜ್ಜಿ ಹಿಂದೆ ಕುತ್ಕೊಂಡು ಲಿಂಗ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಪಾಪ ಹೆಣ್ಮಗಳು ಅಜ್ಜಿ ಲಿಂಗಕ್ಕೆ ನಮಸ್ಕಾರ ಮಾಡ್ತಿರು ಅಂತ. ಲಿಂಗಕ್ಕೆ ನಮಸ್ಕಾರ ಮಾಡ್ತಿದ್ದಳು. ಎಲ್ಲರೂ ಮಂಗಳಾಡ್ತಾ ಇತ್ತು, ಎಲ್ಲರೂ ಹೋದರು. ಇಷ್ಟು ಜನ ಅದಾರ, ಯಾರು ಲಿಂಗಕ್ಕೆ ನಮಸ್ಕಾರ ಮಾಡ್ತಿದ್ದಿಲ್ಲ. ಅಜ್ಜಿ ಆದ್ರೆ ಮಾಡಕತ್ತಾರ ಅಂತ ನಂಗೆ ಖುಷಿಯಾಗಿ ಹೋಗುವಾಗ ಮಂಗಳಾರತಿ ಮಾಡಿ ಹೋಗುವಾಗ ನಮಸ್ಕಾರ ಮಾಡ್ತಾ ಹೋಗ್ತಿರಲ್ಲ, ಹಾಗಾಗಿ ನಮಸ್ಕಾರ ಮಾಡಕ್ಕಂದರು. ಅಜ್ಜಿ ಎಲ್ಲರೂ ಇಷ್ಟು ಮಂದಿ ಎಲ್ಲ ಲಿಂಗಾಯತರು ಕೂತಾರೆ, ಒಬ್ಬರೂ ನಮಸ್ಕಾರ ಮಾಡಿಲ್ಲ ಲಿಂಗ ತತ್ವವಾಗಿ ಹೇಳುವಾಗ. ಎಷ್ಟು ಲಿಂಗದ ಮೇಲೆ ಎಷ್ಟು ಪ್ರೀತಿ ಭಕ್ತಿ ಅದಲ್ಲ, ಹಾಗೆ ನಮಸ್ಕಾರ ಮಾಡ್ತೀಯಲ್ಲ ಅಂತಂದಾಗ, ಎಲ್ಲಿದ್ರಿ ಅಪ್ಪವ್ರ
ನಾನು ಅವಲಕ್ಕಿ ಮೊಸರು ಕಲಿಸ್ಕೊಂಡು ಬಂದಿದ್ದ, ಗೊತ್ತಾ? ಅವಲಕ್ಕಿ ಮೊಸರು ಕಲಿಸ್ಕೊಂಡು ಬಾಯಾಗ ಇಟ್ಕೊಂಡು ಬಂದಿದ್ದ, ಮಂದ್ಯಾಗ ಎಲ್ಲಿ ಉಗುಳ್ಬೇಕಂತೇಳಿ ಅದ್ರಾಗ ಉಗುಳಾಗತ್ತಿದಂತಂದು.